ಗಿರಿನಗರದಲ್ಲಿರೋ ನಂದಗೋಕುಲ ಛತ್ರದಲ್ಲಿ ಒಂದು ವೆಡ್ಡಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ನಮಗೆ ಸಿಕ್ಕಿತ್ತು. ಇದು ಹುಡುಗ ಹುಡುಗಿ ಇಬ್ಬರ ಕಡೆಯವರೆಗೂ ನಾವು ಅರೇಂಜ್ಮೆಂಟ್ಸ್ ಮಾಡಬೇಕಾದಂತ ಇವೆಂಟ್ ಆಗಿತ್ತು. ಹುಡುಗನ ಮನೆಯವರು ದೇವರ ಸಮಾರಾಧನೆಗೂ ಸಿದ್ಧತೆಗಳನ್ನ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಅವರು ಹಿಂದಿನ ದಿನಾನೇ ದೇವರ ಸಮಾರಾಧನೆ ಮಾಡ್ಕೊಂಡ್ರು. ಹುಡುಗಿ ಮನೆಯವರು ನಮಗೆ ದೇವರ ಸಮಾರಾಧನೆಗೇನು ಬೇಡ, ಬಿಡದಿ ಮನೆ ಜೋಡಿಸೋದ್ರಿಂದ ಸಿದ್ಧತೆಗಳನ್ನ ಮಾಡ್ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಬಿಡದಿ ಮನೆ ಜೋಡಿಸೋದ್ರಿಂದ ನಮ್ಮ ಕಾರ್ಯಕ್ರಮ ಶುರುವಾಯಿತು. ಎಂದಿನಂತೆ ಬಿಡದಿ ಮನೆಯೆಲ್ಲ ನೀಟಾಗಿ ಜೋಡಿಸಿದ್ವಿ. ಡೋರ್ ಡೆಕೋರೇಷನ್ ಮಾಡಿದ್ವಿ. ಹುಡುಗನಿಗೆ ವೆಲ್ಕಮ್ ಪಾತ್ ಹಾಕಿದ್ವಿ. ಆಮೇಲೆ ಹುಡುಗನ ಸ್ವಾಗತಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ವಿ. ಈ ಮದುವೆಯಲ್ಲಿ ಫ್ಲವರ್ ಪ್ಯಾಕೇಜ್ ಕೂಡ ನಮ್ಮದೇ ಆಗಿತ್ತು. ಹಾಗಾಗಿ ಹುಡುಗನ ಸ್ವಾಗತಿಸೋದಕ್ಕೆ, ವರಪೂಜೆಗೆ, ಕಾಶಿ ಯಾತ್ರೆ, ಗೌರಿ ಪೂಜೆ, ಧಾರೆ ಎಲ್ಲದಕ್ಕೂ ಬೇಕಾದ ಹಾರಗಳನ್ನ ನಾವೇ ತಗೊಂಡು ಹೋಗಿದ್ವಿ. ಹಾಗೇನೆ ಬಿಡಿ ಹೂವ, ಕಟ್ಟಿದ ಹೂವ ಎಲ್ಲ ತಗೊಂಡು ಹೋಗಿದ್ವಿ. ಹುಡುಗನ್ನ ಸ್ವಾಗತಿಸಿ ವೆಲ್ಕಮ್ ಪಾತ್ ಮೇಲೆ ನಡೆಸ್ಕೊಂಡು ಬಂದಿದ್ದಾಯ್ತು. ಮುಂದಿನ ಕಾರ್ಯಕ್ರಮ ವರಪೂಜೆ. ವರಪೂಜೆಗೆ ಹುಡುಗನ ಕಡೆಯ ಎಲ್ಲ ಐಟಮ್ಸ್ನು ನಾವೇ ತಗೊಂಡು ಹೋಗಿದ್ವಿ. ವರಪೂಜೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತು. ಟ್ರೇಗಳಲ್ಲಿ ಜೋಡಿಸಿಟ್ಟಿದ್ದ ಐಟಮ್ಸ್ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ವರಪೂಜೆ ಮುಗಿದ ನಂತರ ನಾವು ಎಲ್ಲ ಐಟಮ್ಸ್ನು ಪ್ಯಾಕ್ ಮಾಡಿ ಅವುಗಳನ್ನ ಹುಡುಗ ಹುಡುಗಿ ಮನೆಯವರಿಗೆ ಸರಿಯಾಗಿ ತಲುಪಿಸಿದ್ವಿ. ಅಲ್ಲಿಗೆ ವರಪೂಜೆ ಕಾರ್ಯಕ್ರಮ ಮುಗಿಯಿತು. ಮರುದಿನದ ಕಾರ್ಯಕ್ರಮಗಳು ಗೌರಿ ಪೂಜೆಯಿಂದ ಪ್ರಾರಂಭ ಆಯಿತು. ಗೌರಿ ಪೂಜೆಗೆ ಗೌರಿಗಳನ್ನ ಕೂಡಿಸಿ 5 ಜೊತೆ ಅವರೇ ಆರಿಸಿದ ಡಿಸೈನ್ ಇರೋ ಅಂಥ ಮರದ ಬಾಗಿನಗಳನ್ನ ತಗೊಂಡು ಹೋಗಿದ್ವಿ. ಗೌರಿ ಪೂಜೆಯಲ್ಲಿ ಕೂಡ ನಮ್ಮ ಕಡೆಯ ಅಸಿಸ್ಟೆಂಟ್ ಒಬ್ರು ಇದ್ದು ಸರಿಯಾಗಿ ಹೇಳ್ಕೊಟ್ಟು ಪೂಜೆ ಮಾಡಿಸಿದ್ರು. ಇದರಿಂದ ಕಸ್ಟಮರ್ ಅಂತೂ ತುಂಬಾ ಖುಷಿ ಪಟ್ರು. ಕಾಶಿ ಯಾತ್ರೆಗೆ ಅವ್ರು ಆರಿಸಿದ್ದ ಡಿಸೈನ್ನಲ್ಲೇ ಮಾಡಿದ್ದಂಥ ಛತ್ರಿ, ಕೋಲು, ತೆಂಗಿನಕಾಯಿ, ಬೀಸಣಿಗೆ ಎಲ್ಲ ತಗೊಂಡು ಹೋಗಿದ್ವಿ. ಕಾಶಿ ಯಾತ್ರೆ ಕಾರ್ಯಕ್ರಮ ಕೂಡ ಸಾಂಗವಾಗಿ ನಡೀತು. ಧಾರೆಗೆ ಹುಡುಗಿನ ಹಸೆಮಣೆಗೆ ಕರ್ಕೊಂಡು ಬರೋದಕ್ಕೆ ಧಾರೆ ಪಾತ್ ಹಾಕಿದ್ವಿ. ಹುಡುಗಿನ ಸೋದರ ಮಾವ ಕರ್ಕೊಂಡು ಬಂದ್ರು. ಧಾರೆಗೂ ಕೂಡ ಅಂತರಪಟ, ಚಿಬ್ಬಲು, ಬಣ್ಣ ಬಣ್ಣದ ಅಕ್ಷತೆ ಎಲ್ಲ ತಗೊಂಡು ಹೋಗಿದ್ವಿ. ಅವರಲ್ಲಿ 16 ದೀಪಗಳಿಂದ ರಕ್ಷೆ ಇಡೋ ಪದ್ಧತಿನೂ ಇತ್ತು. ಧಾರೆ ಸಮಯದಲ್ಲಿ ನಮ್ಮ ಅಸಿಸ್ಟೆಂಟ್ ಒಬ್ರು ಇದ್ದು ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಮುಂದಿನ ಕಾರ್ಯಕ್ರಮ ಸಪ್ತಪದಿ ಇತ್ತು. ಅವರೇ ಆರಿಸಿದ ಡಿಸೈನಿನ 7 ಹೆಜ್ಜೆಗಳನ್ನು ಇಟ್ಟು ಸಿದ್ಧ ಮಾಡಿದ್ವಿ. ಭೂಮದೂಟಕ್ಕೆ ಎಂದಿನಂತೆ ರಂಗೋಲಿ ಹಾಕಿ ಕ್ಯಾಂಡಲ್ಸ್ ಇಟ್ಟು ಸಿದ್ಧ ಮಾಡಿದ್ವಿ. ಬಾಗಿನಕ್ಕೆ ಉಂಡೆ ಚಕ್ಲಿಗಳನ್ನ ತಗೊಂಡು ಹೋಗಿದ್ವಿ. ಅವುಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ವಿ. ಭೂಮದ ಕಾರ್ಯಕ್ರಮ ಸಂಭ್ರಮದಿಂದ ನಡೀತು. ಆಮೇಲೆ ನಡೆದಿದ್ದು ಮಡಿಲ್ ತುಂಬುವ ಶಾಸ್ತ್ರ.
ಮಡಿಲ್ ತುಂಬುವ ಶಾಸ್ತ್ರಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ನಾವೇ ತಗೊಂಡು ಹೋಗಿದ್ವಿ. ಭೂಮದೂಟ ಮುಗಿತಿದ್ದ ಹಾಗೇನೆ ಮಡಿಲು ತುಂಬುವ ಶಾಸ್ತ್ರ ನಡೀತು. ಅದರ ನಂತರ ನಡೆದಿದ್ದು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ. ಪದ್ಧತಿಯಂತೆ ಮನೆ ತುಂಬಿಸಿಕೊಳ್ಳೋ ಶಾಸ್ತ್ರ ಹುಡುಗನ ಕಡೆಯವ್ರದಾಗಿತ್ತು. ನಮ್ಮ ಪ್ಯಾಕೇಜ್ನಲ್ಲಿ ಹುಡುಗನ ಕಡೆಯವರು ಸೇರಿದ್ದಿದ್ರಿಂದ ಮನೆ ತುಂಬಿಸಿಕೊಳ್ಳಲು ಫ್ಲವರ್ ಪಾತ್ ಹಾಕಿ ಸೇರು, ಅಕ್ಕಿ, ಬೆಲ್ಲದಚ್ಚು ಎಲ್ಲ ತಗೊಂಡು ಹೋಗಿದ್ವಿ. ಎಲ್ಲದನ್ನು ಜೋಡಿಸಿಟ್ಟಿದ್ದಾಯ್ತು. ಅದಾದ ನಂತರ ಎಲ್ಲರಿಗೂ ಕುಡಿಯೋದಕ್ಕೆ ಬಾದಾಮಿ ಹಾಲು ಕೊಡಬೇಕಾಗಿತ್ತು. ಯಾವಾಗಲೂ ಮಾಡೋ ಹಾಗೆ ಅಡಿಗೆಯವ್ರ ಕೈಯಲ್ಲಿ ಬಾದಾಮಿ ಹಾಲು ಮಾಡಿಸಿರ್ಲಿಲ್ಲ. ಅದ್ರ ಬದಲಿಗೆ ನಂದಿನಿಯವರ ಫ್ಲೇವರ್ಡ್ ಮಿಲ್ಕ್ನಲ್ಲಿ ಬರುವ ಬಾದಾಮಿ ಫ್ಲೇವರ್ನ ಹಾಲಿನ ಬಾಟಲ್ಗಳನ್ನ ತಗೊಂಡು ಹೋಗಿದ್ವಿ. ಅದನ್ನೇ ಎಲ್ರಿಗೂ ಕೊಡಲಾಯಿತು. ಇದಕ್ಕೂ ಕೂಡ ನಮ್ಮ ಕಡೆಯವರು ಅಸಿಸ್ಟ್ ಮಾಡಿದ್ರು. ಮನೆ ತುಂಬಿಸ್ಕೊಳ್ತಿದ್ದ ಹಾಗೇನೆ 5 ಜೊತೆ ಮರದ ಬಾಗಿನ ಕೊಡಿಸೋ ಕಾರ್ಯಕ್ರಮ ಇತ್ತು. ಹುಡುಗನ ತಾಯಿ ಇವೇ ಡಿಸೈನಿನ ಮರದ ಬಾಗಿನಗಳು ಬೇಕು ಅಂತ ಸೆಲೆಕ್ಟ್ ಮಾಡಿದ್ರು. ಅವುಗಳನ್ನೇ ತಗೊಂಡು ಹೋಗಿ ರೆಡಿ ಮಾಡಿಟ್ಟಿದ್ವಿ. ಅವುಗಳನ್ನ ಹುಡುಗನ ತಾಯಿ ತಮ್ಮ ಸೊಸೆ ಕೈಯಿಂದ ಕೊಡಿಸಿದ್ರು. ಇದರೊಂದಿಗೆ ನಮ್ಮ ಕಾರ್ಯಕ್ರಮ ಮುಗೀತು. ಸಪ್ತಪದಿ ಕ್ರಿಯೇಷನ್ಸ್ನಿಂದ ಬಂದು ಎಲ್ಲ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು ಅನ್ನೋ ಫೀಡ್ಬ್ಯಾಕು ಹುಡುಗ ಹುಡುಗಿ ಇಬ್ಬರ ಕಡೆಗಳಿಂದನೂ ಬಂತು. ಅವರ ಜೊತೆಯಲ್ಲೇ ಇದ್ದು ಎಲ್ಲ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಕ್ಕೆ ತುಂಬ ಸಮಾಧಾನ ಆಯಿತು ಅವರಿಗೂ. ನಿಮ್ಮ ಮನೇಲೂ ಏನಾದರೂ ಮದುವೆ ಮುಂತಾದ ಕಾರ್ಯಕ್ರಮ ಇದೆಯಾ? ಹಾಗಾದರೆ ಸಪ್ತಪದಿ ಕ್ರಿಯೇಷನ್ಸ್ನ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ.